ಈ ವಿಡಿಯೋದಲ್ಲಿ ನೀವೊಂದು ಅದ್ಭುತನೇ ನೋಡ್ತೀರಾ, ಒಂದು ಅದ್ಭುತವಾದ ಬಾಂಧವ್ಯ ನೋಡ್ತೀರಾ, ಅದನ್ನು ಮುಂದೆ ನೋಡ್ತೀರಾ. ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ. ನಿಮ್ಮ ಜೊತೆ ಸೀರೀಸ್ ಡೇ 25ಗೆ ಇವತ್ತು ಬೆಳಗ್ಗೆ ಎದ್ದಿದ್ದ ತಕ್ಷಣ ಏನೂ ಮಾಡಲಿಲ್ಲ. ಇದು ಮಧ್ಯಾಹ್ನದ ಕ್ಲಿಪ್ಪಿಂಗ್ಸು. ಕಪ್ ತಿಂತಾ ಇದ್ದೆ. ಆ ಬಾಂಧವ್ಯ ಏನು ಅಂತ ಹೇಳ್ತೀನಿ. ಆ ವಿಡಿಯೋ ಬಂದು ಫ್ರೈಡೇದು ಆ್ಯಕ್ಚುಲಿ ಮಿಸ್ ಆಗಿಬಿಟ್ಟಿತ್ತು. ಅದನ್ನು ಇವತ್ತು ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಈ ಸೀನ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಂದರೆ, ಅವಳು ಏನೋ ಮೇಘನೇನೋ ಮಾತಾಡ್ತಾ ಇದ್ಲು. ಅದು ಇದ್ದಕ್ಕಿದ್ದಂಗೆ ಅದಾಗದೆ ಕೈನ ಹಿಂಗೆ ಕರೆದು ಕೈನ ಕೊಡ್ತು. ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ನಿಜ ವೀಡಿಯೋ ಕ್ಯಾಪ್ಚರ್ ಆಗಿದ್ದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ. ನಾವು ಮಾತಾಡದಿದ್ದರೂ ನಾಯಿಗಳು ನಮ್ಮ ಮನಸ್ಸಿನ ಭಾಷೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತವೆ. ಒಮ್ಮೆ ಅವು ನಮ್ಮನ್ನು ತಮ್ಮವರಾಗಿ ಒಪ್ಪಿಕೊಂಡರೆ ಆ ಪ್ರೀತಿ ಜೀವನ ಪೂರ್ತಿ. ಓಕೆ, ನನ್ನ ವ್ಲಾಗ್ಸಲ್ಲಿ ನಾನು ನೋಡ್ಕೋತಿರೋ ಪ್ರಕಾರ ತುಂಬ ಜನರಲ್ ಆಯಿತು. ಏನು ನಾರ್ಮಲ್ ಡೇ ಆಗ್ತಾಯಿದ್ದೀನಿ ಅಂತ ಅನ್ನಿಸ್ತು. ಯಾಕೆ ಇದ್ರ ಜೊತೆಗೆ ನನ್ನ ವೀಡಿಯೋಸ್ ಎಷ್ಟೊಂದು ಜನ ನೋಡ್ತಾರೆ, ಯಾಕೆ ನನ್ನ ಲೈಫ್ನ ನಾನು ಸ್ವಲ್ಪ ರೋಟೀನ್ ಚೇಂಜ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆ ಪ್ಲ್ಯಾನ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತು ನಾನು ಹೊಸ್ದಾಗಿ ಹುಣ್ಸೆಹಣ್ಣು ಸೂಪ್ನ ಟ್ರೈ ಮಾಡಿದ್ದೆ ಮನೆಯಲ್ಲಿ. ಏನಿಲ್ಲ, ಹುಣ್ಸೆಹಣ್ಣು ನೆನೆಸಿರೋ ನೀರು, ಬೆಲ್ಲ, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸಕ್ಕತ್ತಾಗಿತ್ತು. ಹೇಗಿತ್ತು ಅಂತ ಟ್ರೈ ಮಾಡಿದರೆ ಹೇಳಿ, ಹಾಗೆ ಆಳ್ತಾರೋಣ ಅಂತ ಈಚೆ ಹೋಗಿದ್ದೆ. ಓಕೆ, ಪ್ಲ್ಯಾನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಬೇಗ. ಅದೇನಂತ ಅಂದರೆ, ನನ್ನ ಲೈಫ್ ಸ್ಟೈಲ್ನ ನಾನು ರೋಟೀನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾಳೆನೇ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ನಾನು ಏನು ಚೇಂಜ್ ಮಾಡ್ಕೊಂಡೆ ಅಂತ. ಆ್ಯಂಡ್ ನಾಳೆನೇ ಎಕ್ಸಿಕ್ಯೂಟ್ ಮಾಡ್ತೀನಿ. ನಿಮಗೆ ನಾಳೆಯಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರೋ ನನ್ನ ವೀಡಿಯೋಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ. ಬಾಯ್ ಬಾಯ್.